ಒಪ್ಕೊಂಡಿರ್ತಕ್ಕಂಥ ನಿಯಮಾವಳಿಗಳು. ಅದಕ್ಕೋಸ್ಕರನೇ ರೂಲ್ಸ್ ಬುಕ್ ಅನ್ನು ಕೂಡ ಮಾಡ್ಕೊಂಡಿದ್ದೀವಿ. ಈ ರೂಲ್ಸ್ ಬುಕ್ ಇರೋದು ರೂಲ್ಸ್ ಆಫ್ ಪ್ರೊಸೀಜರ್ ಅಂಡ್ ಕಂಡಕ್ಟ್ ಆಫ್ ಬಿಸಿನೆಸ್ ಇನ್ ದಿ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್. ರೂಲ್ಸ್ ಆಫ್ ಪ್ರೊಸೀಜರ್ ಅಂಡ್ ಕಂಡಕ್ಟ್ ಆಫ್ ಬಿಸಿನೆಸ್ ಇನ್ ದಿ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್. ಇದೇ ತರ ಅಸೆಂಬ್ಲಿಗೂ ಕೂಡ ನಾವು ರೂಲ್ಸ್ ಅನ್ನ ಮಾಡ್ಕೊಂಡಿದ್ದೀವಿ. ಈ ರೂಲ್ಸ್ ಮಾಡೋರು ಯಾರು? ರೂಲ್ಸ್ ಕಮಿಟಿ ಅಂತ ಇರ್ತದೆ. ಅವರು ಈ ರೂಲ್ಸ್ ಕಮಿಟಿಯವರು ಈ ರೂಲ್ಸ್ ಅನ್ನ ಮಾಡಿರ್ತಾರೆ. ಇದು ಸದನ ಒಪ್ಪಿಗೆ ಆಗಿರ್ತಕ್ಕಂಥ ರೂಲ್ಸ್ಗಳು ಇವು. ಈ ನಿಯಮಾವಳಿಗಳ ಚೌಕಟ್ಟಿನಲ್ಲಿ ಸದನವನ್ನ ವಿಧಾನಸಭೆಯಲ್ಲಿ ಸ್ಪೀಕರು, ವಿಧಾನ ಪರಿಷತ್ನಲ್ಲಿ ಚೇರ್ಮನ್ ನಡೆಸ್ತಾರೆ. ಗುರುವಾರದ ದಿನ, ಗುರುವಾರ ತಾನೆ ಅವತ್ತು ಸೈನಡೆ ಅರ್ಜೆಂಟ್, ಗುರುವಾರದ ದಿನ ಚೇರ್ಮನ್ರು 10ನೇ ತಾರೀಕು ಸದನ ನಡೆಸಿ ಕೌನ್ಸಿಲ್ ನಡೆಸಿದ್ದಾರೆ. ನಾವು ಅಲ್ಲಿ ಬೈಕಾಟ್ ಮಾಡಿದ್ದು ಅಸೆಂಬ್ಲಿನಲ್ಲಿ, ಇಲ್ಲಿ ಇವರು ಸದನ ನಡೆಸಿದ್ದಾರೆ. ಸದನ ನಡೆಸಿ ಕೊನೆಯವರೆಗೆ ಈ ಪ್ರಿವೆನ್ಷನ್ ಆಫ್ ಸ್ಲಾಟರ್ ಆಕ್ಟ್ ತಕಬರಿ ಅಂತ ಹೇಳಿದ್ದಾರೆ. ಅವತ್ತು ಅಜೆಂಡಾದಲ್ಲಿ ಇಟ್ಟಿದ್ದು ತಕಬರಿ ಅಂತ ಹೇಳಿದ್ದಾರೆ. ಅಜೆಂಡಾದಲ್ಲಿ ಇತ್ತು. ಇಲ್ಲ ಇವತ್ತಿಲ್ಲ ನಾಳೆ ಮಾಡ್ತೀವಿ ಅಂತ ಏನೋ ಹೇಳಿದ್ದಾರೆ ಸಭಾನಾಯಕರು. ಇವತ್ತಿಲ್ಲ ನಾಳೆ ಮಾಡ್ತೀವಿ. ಇವರು ಬಿಸಿನೆಸ್ ಎಲ್ಲ ಮುಗಿದೋಯ್ತು ಅಂತೇಳಿ ಸ್ಯಾಟರ್ಡೇ ಅರ್ಜೆಂಟ್ ಮಾಡಬೇಕು. ಚೇರ್ಮನ್ರು ಅಜೆಂಡಾದಲ್ಲಿದ್ದಂತ ಎಲ್ಲ ವಿಷಯಗಳು ಕೂಡ ಮುಗಿದ ಮೇಲೆ ಎಲ್ಲ ಮುಗಿಸಿ ಅರ್ಜೆಂಟ್ ಮಾಡಿದ್ರು. ಸೊ ಹಿ ಹ್ಯಾಸ್ ಗಾಟ್ ಪವರ್ಸ್. ಸೈನಡೇ ಅರ್ಜೆಂಟ್ ಮಾಡಲಿಕ್ಕೆ ಹಿ ಹ್ಯಾಸ್ ಗಾಟ್ ಪವರ್ಸ್. ಇದಾದ ಮೇಲೆ on the direction of the Parliamentary Affairs Minister, Mr. Madhuswamy, the Secretary Parliamentary Affairs, has written a letter to the Secretary Legislature of the Council to convene a council meeting in that letter he has mentioned to discuss and to take a decision on no confidence motion, no confidence motion and other government's business ಅಂತ ಬರೀತಾರೆ. According to me, according to ನಮ್ಮ legal expert Mr. Ugrappa, as a matter of fact anybody, as a ಕಾನೂನು ಗೊತ್ತಿರೋರು, ನಾನು ಸುಮ್ಮನೆ ತಮಾಷೆಗೆ ಹೇಳ್ತೀನಿ ಅಷ್ಟೇ, ಲೀಗಲ್ ಎಕ್ಸ್ಪರ್ಟ್ ಅಂತ ಅವ್ರಿಗೆ. ಬಟ್ ಈಸ್ ಎನ್ ಎಕ್ಸ್ಪರ್ಟ್, ಅದರಲ್ಲಿ ಏನು ಅನುಮಾನ ಇಲ್ಲ. ಹೇಗೆ ನಗ್ತಿದೆಯಲ್ಲ? ಇಲ್ಲ, ಕನ್ಫ್ಯೂಷನ್ ಏನಿಲ್ಲ. ಅವನು ಕನ್ಫ್ಯೂಷನ್ ಇರೋದಿಲ್ಲ, ಯಾವಾಗಲೂ ಕ್ಲಾರಿಟಿ ಇರ್ತದೆ. ಸೊ ಹಿ ಹ್ಯಾಸ್ ನೋ ಬಿಸಿನೆಸ್, ಹಿ ಹ್ಯಾಸ್ ನೋ ರೈಟ್. Write a letter to the Secretary of the Legislative Council asking he or her to convene a council session. 15th ಕರೀರಿ ಅಂತ ಹೇಳ್ತಾರೆ, ಫಾರ್ ಎ ಡೇ.
ಆ ಥರ ನೋ ಕಾನ್ಫಿಡೆನ್ಸ್ ಮೋಷನ್ ಚರ್ಚೆ ಮಾಡೋಕ್ಕೆ ಅಂತ ಮಾಡಕ್ಕೆ ಹೋಗಿಲ್ಲ. ಸೊ ಇನ್ ದಿ ಮೀನ್ ವೈಲ್ ಅವರು ನೋ ಕಾನ್ಫಿಡೆನ್ಸ್ ಕೊಟ್ಟಿದ್ರಲ್ಲ, ಮೋಷನ್ ಕೊಟ್ಟಿದ್ರಲ್ಲ, ಆ ಮೋಷನ್ನು ನಾಟ್ ಇನ್ ಆರ್ಡರ್, ಕ್ರಮಬದ್ಧವಾಗಿಲ್ಲ. ಯಾರು ಮಾತಾಡೋರು? ಕ್ರಮಬದ್ಧವಾಗಿಲ್ಲ ಅಂತೇಳಿ ನೋ ಕಾನ್ಫಿಡೆನ್ಸ್ ಮೋಷನ್ ಏನ್ ನೋಟಿಸ್ ಕೊಟ್ಟಿದ್ರು, ಆ ನೋಟಿಸ್ ಅನ್ನ ರಿಜೆಕ್ಟ್ ಮಾಡಿದ್ದಾರೆ ಸ್ಪೀಕರ್. ಆನ್ ದಿ ಗ್ರೌಂಡ್ ಇಟ್ ಇಸ್ ನಾಟ್ ಇನ್ ಆರ್ಡರ್ ಅಂತ ರಿಜೆಕ್ಟ್ ಮಾಡಿದ್ದಾರೆ. ರಿಜೆಕ್ಟ್ ಮಾಡಿದ ಮೇಲೆ ಅಕಾರ್ಡಿಂಗ್ ಟು ಮೀ ಇಟ್ ಡೈಸ್, ದಟ್ ನೋಟಿಸ್ ಡೈಸ್. ಅವ್ರಿಗೆ ಅಧಿಕಾರ ಇದೆ ಆ ತರ ಕ್ರಮಬದ್ಧವಾಗಿಲ್ಲದೆ ಹೋದರೆ ರಿಜೆಕ್ಟ್ ಮಾಡಲಿಕ್ಕೆ, ಅಥವಾ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಇದರಲ್ಲಿ ಅಜೆಂಡಾದಲ್ಲಿ ತಗೊಬಂದು ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಏನ್ ಹೇಳ್ತಾರೆ ನೋ ಕಾನ್ಫಿಡೆನ್ಸ್ ಮೋಷನ್ ಇದು ಮಾಡುವಾಗ? ಇಲ್ಲಿ ಅದು ಯಾವ ಪ್ರಾವಿಷನ್? ಅದು 165. ಎಸ್, ನೋಟಿಸ್ ಅಂಡರ್ 165. ಅಲ್ಲಿ ಕುಡಿ, ಇದು ತೆಗೆದು ಕುಡಿ. ಇಲ್ಲಿ 165 ತೆಗಿದೆ. ನೋಡಿ ಏನ್ ಹೇಳ್ತಾರೆ ಇಲ್ಲಿ. ಎ ಮೆಂಬರ್ ವಿಶಿಂಗ್ ಟು ಗಿವ್ ನೋಟಿಸ್ ಆಫ್ ರೆಸಲ್ಯೂಷನ್ ಅಂಡರ್ ಕ್ಲಾಸ್ ಸಿ ಆಫ್ ಆರ್ಟಿಕಲ್ 183 of the Constitution, 183 of the Constitution, for the removal of the chairman or the deputy chairman shall do so in writing to the secretary. ಆಯ್ತು, ಬರೆದಿದ್ದಾರೆ, ಬರೆಯಕ್ಕೆ ಅಧಿಕಾರ ಇದೆ. On receipt of the notice under sub rule 1, a motion for leave to move the resolution shall be entered in the list of business. Entered in the list of business in the name of the member concerned on a day fixed by the chairman. ಏನಂತ ಹೇಳ್ತಾರೆ? On a day fixed by the chairman. On a day fixed by the chairman. Provided that the day so fixed shall be any day after 14 days from the date of the receipt of the notice. Excluding the terminal days. 14 ದಿನ ಆದಮೇಲೆ ಕ್ಲಿಯರ್ ಡೇಸ್ ಅದು ಕ್ರಮಬದ್ಧವಾಗಿದ್ದರೆ ಅದನ್ನ ಅಜೆಂಡಾದಲ್ಲಿ ಹಾಕ್ಲಿಕ್ಕೆ ಅಧಿಕಾರ ಇರೋದು ಸ್ಪೀಕರ್ಗೆ. ಡೇಟ್ ನಿಗದಿ ಮಾಡ್ತಕ್ಕಂಥ ಇದಿರೋದು ಅಧಿಕಾರ ಇರೋದು ಯಾರಿಗೆ? ಚೇರ್ಮನ್ಗೆ ಅಲ್ವಾ? ಅದಾದ್ಮೇಲೆ the member in whose name the motion stands on the list of business shall accept when he wishes to withdraw it, move the motion when called upon to do so, but no speech shall be permitted at this stage. ಅಜೆಂಡಾದಲ್ಲಿ ಬಂದ ಮೇಲೆ ಆ ಮೆಂಬರ್ ಕರೀತಾನೆ ಚೇರ್ಮನ್, ಮೂವ್ ಮಾಡಪ್ಪ ಅಂತ. ಆ ಮೂವ್ ಮಾಡಿದ್ಮೇಲೆ ದಿ ಚೇರ್ಮನ್ ಆರ್ ದಿ ಡೆಪ್ಟಿ ಚೇರ್ಮನ್ or the person presiding as the case may be shall thereupon place the motion before the council and shall request those members who are in favor of leave being granted to rise in their places. If not less than 10 members, 10 ಜನ ನಿಂತ್ಕೋಬೇಕು ಕರೆದಾಗ. ಆಗೇನು ಚರ್ಚೆ ಭಾಷಣ ಮಾಡಾಗಿಲ್ಲ. ಆಗ 10 ಜನ ನಿಂತ್ಕೊಂಡ ಮೇಲೆ the chairman or the deputy chairman or to the person presiding as the case may be shall declare that leave has been granted. ನಿಮಗೆ ಪರ್ಮಿಷನ್ ಕೊಟ್ಟಿದ್ದೀವಿ, ಅಡ್ಮಿಟ್ ಆಯ್ತು ಅಂತ ನೋಟಿಸ್. ಗೊತ್ತಾಯ್ತಾ? ಅದು ನೋಟಿಸ್ 14 ದಿನ ಆದ್ಮೇಲೆ ಯಾವತ್ತಾದ್ರೂ ಒಂದು ದಿನ ನಿಗದಿ ಮಾಡ್ತಕ್ಕಂಥ ಅಧಿಕಾರ ಇರೋದು ಚೇರ್ಮನ್ಗೆ. ಈ ತರ ಮಾಡಕ್ಕೆ ಕರೆಯೋದು ನೋಟಿಸ್ ಕೊಟ್ಟವನಿಗೆ. ಆಗ ಅವ್ರ ಜಾಗದಲ್ಲಿ 10 ಜನ ಎದ್ದು ನಿಂತ್ಕೋಬೇಕು. ಆಗ ಲೀವ್ ಇಸ್ ಗ್ರಾಂಟೆಡ್ ಅಂತ ಚೇರ್ಮನ್ ಹೇಳಬೇಕು. ಆಮೇಲೆ ಏನ್ ಹೇಳ್ತಾರೆ ಅಂದ್ರೆ
been granted and that the resolution will be taken up on such day not being more than 5 days. ಆ ಲೀವ್ ಗ್ರಾಂಟ್ ಆದಮೇಲೆ 5 ದಿನಗಳಿಗಿಂತ 5 ದಿನದೊಳಗಡೆ ಚರ್ಚೆಗೆ ಅವಕಾಶ ಕೊಡಬಹುದು. ಇವೆಲ್ಲ ನಡೆದಿದ್ದಾವ? ನಡೆದಿಲ್ಲ. ನೋಟಿಸ್ ಆರ್ಡರ್ ಇಲ್ಲ ಅಂತಲೇ ರಿಜೆಕ್ಟ್ ಮಾಡ್ಬಿಟ್ಟಿದ್ದಾರೆ. ನೀವು ಇದರಲ್ಲಿ ನೋಡ್ಬೇಕು, ಕೌಲ್ ಅಂಡ್ ಶೆಕ್ಟರ್ನಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಯಾವುದೇ ಅಲಿಗೇಷನ್ ಏನ್ ಮಾಡಿದ್ದಾರೆ ಇವರು, ಪಕ್ಷಪಾತಿಯಾಗಿ ನಡ್ಕೊಂಡಿದ್ದಾರೆ. ಪಕ್ಷಪಾತಿಯಾಗಿ ನಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಏನ್ ಎವಿಡೆನ್ಸ್ ಕೊಟ್ಟಿದ್ದಾರೆ? ಇಟ್ ಶುಡ್ ಬಿ ಅಟ್ಯಾಚ್ಡ್, ದಿ ಎವಿಡೆನ್ಸ್ ಶುಡ್ ಬಿ ಅಟ್ಯಾಚ್ಡ್ ವಿತ್ ದಿ ನೋಟಿಸ್. ದಟ್ ಇಸ್ ವೈ ಇವನೇ ರೆಸಲ್ಯೂಷನ್ ಕೂಡ ಅಟ್ಯಾಚ್ ಮಾಡಬೇಕು. ಮಿರ್ಜಾ ಹೊಂಟೋದ್ನ ಕೌಲ್ ಅಂಡ್ ಶೆಕ್ಟರ್ ನಂಗೆ ತೋರಿಸ್ತಾರೆ ಎಲ್ಲೋ ನೋಡೋದು ಆಯ್ತು. ಇಟ್ ಶುಡ್ ಬಿ ಅಟ್ಯಾಚ್, ಅದು ಎವಿಡೆನ್ಸ್ ಇರಬೇಕು. ಅದಕ್ಕೆ ಏನ್ ಮಾಡಿದ್ದಾರೆ, ಏನು ಇಲ್ಲ, ಇದು ಸುಮ್ಮನೆ ಒಂದು ಲೆಟರ್ ಕೊಟ್ಟಿದ್ದಾರೆ ಅಂತೇಳಿ. ಇದು ಕ್ರಮಬದ್ಧವಾಗಿಲ್ಲ, ಇಟ್ ಇಸ್ ನಾಟ್ ಇನ್ ಆರ್ಡರ್ ಅಂತೇಳಿ ಚೇರ್ಮನ್ರು ಆ ನೋಟಿಸ್ ಅನ್ನ ರಿಜೆಕ್ಟ್ ಮಾಡಿದ್ದಾರೆ. ರಿಜೆಕ್ಟ್ ಮಾಡಿದ ಮೇಲೆ ಅಲ್ಲಿಗೆ ಮುಗೀತು ಅದರ ಕತೆ. ಅವ್ರೇನಾದ್ರು ಮತ್ತೆ ಏನಾದ್ರು ನೋಟಿಸ್ ಕೊಡಬೇಕು ಅಂತಾರೆ, ಮತ್ತೆ ನೋಟಿಸ್ ಕೊಡಬೇಕು. 14 ದಿನ ಆದಮೇಲೆ ಮತ್ತೆ ಅದು ತಗೊಳ್ಬೇಕು. ಸೊ ದಿಸ್ ಇಸ್ ದಿ ಪ್ರೊಸೀಜರ್ ನಮ್ಮ ಕಾನೂನು ಪ್ರಕಾರ ಇರ್ತಕ್ಕಂಥದ್ದು. ಸೊ ರಿಜೆಕ್ಟ್ ಆಯ್ತು. ಲೆಜಿಸ್ಲೇಟಿವ್ ಪಾರ್ಲಿಮೆಂಟರಿ ಸೆಕ್ರೆಟರಿ ಕಾಗದ ಬರದ, ಆದರೂ ಇವ್ರು ಕರಿಬೇಕಾಗಿರ್ಲಿಲ್ಲ ನನ್ನ ಪ್ರಕಾರ ಚೇರ್ಮನ್ರು. ಆದರೂ ಸೌಜನ್ಯಕ್ಕೋಸ್ಕರ ಸರ್ಕಾರ ಹೇಳಿದೆ ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ ಅಂತೇಳಿ ಕರೆದಿದ್ದಾರೆ ಅಲ್ವಾ. ಕರೆದ ಮೇಲೆ ಚೇರ್ಮನ್ ಏನ್ ಮಾಡಿದ್ದಾರೆ, ಬಂದು ಕೂತ್ಕೊಂಡಿದ್ದಾರೆ ಚೇಂಬರ್ನಲ್ಲಿ. ಕರೆದ್ಬಿಟ್ಟು ಇವತ್ತು 15ನೇ ತಾರೀಕಿಗೆ ಕರೆದ್ಬಿಟ್ಟು, ಒಂದು ದಿನಕ್ಕೆ ಕರೆದ್ಬಿಟ್ಟು ಬಂದು ಕೂತಿದ್ದಾರೆ. ಅಜೆಂಡಾನು ಕೂಡ ಇಶ್ಯೂ ಮಾಡಿದ್ದಾರೆ. ಅಜೆಂಡಾದಲ್ಲಿ ಪ್ರಿವೆನ್ಷನ್ ಆಫ್ ಸ್ಲಾಟರ್ ಆ ಬಿಲ್ಲು ಕೂಡ ಇದೆ. ಎನಿ ಅದರ್ ಬಿಸಿನೆಸ್ ಅಂತ ಎಲ್ಲ ಇದಾವೆ. ಕ್ವಶನ್ ಅವರು ಎಲ್ಲ ಇದೆ, ಆಯ್ತಲ್ಲ. ಅದು ಚೇರ್ಮನ್ ಇದ್ದಾರೆ, ಈಸ್ ವೆರಿ ಮಚ್ ಪ್ರೆಸೆಂಟ್ ಇನ್ ದಿ ಹೌಸ್. ಅವ್ರೇನ್ ಮಾಡ್ತಾರೆ, ಮಾರ್ಷಲ್ ಇರ್ತಾನೆ, ಮಾರ್ಷಲ್ ಬೆಲ್ ಹಾಕ್ತಾನೆ. ಬೆಲ್ ಹಾಕಿದ ಮೇಲೆ ಮಾರ್ಷಲ್ ಹೋಗಿ ಹೇಳ್ತಾರೆ ಚೇರ್ಮನ್ಗೆ, ಕೋರಮ್ ಆಗಿದೆಯಾ ಅಂತ. ಕೋರಮ್ ಆಗಿದೆ ಅಂತ ಅವನು ಹೇಳಿದ ಮೇಲೆ ಬೆಲ್ ನಿಲ್ಲಿಸು ಅಂತ ಚೇರ್ಮನ್ರು ಹೇಳಬೇಕು. ಯಾರಿಗೆ? ಮಾರ್ಷಲ್ಗೆ. ಆ ಬೆಲ್ ನಿಂತ ಮೇಲೆ ಚೇರ್ಮನ್ರು ಬರ್ತಾರೆ. ಮಾರ್ಷಲ್ ಕರ್ಕೊಬಂದು ಸೆಲ್ಯೂಟ್ ಹೊಡೋದು ಎಲ್ಲ ಎದ್ದು ನಿಂತ್ಕೊಂಡು ಅವರಿಗೆ ಅವರು ಬಂದು ಕೂತ್ಕೋತಾರೆ ಅಲ್ವಾ. ಇದು ನಡೆಯಕ್ ಬಿಟ್ರ ಬಿಜೆಪಿಯವರು? ಇವರು ನಡೆಯಕ್ ಬಿಟ್ರೇನ್ರಿ? ಏನ್ ಮಾಡಿದ್ರು? ಇನ್ನು ಬೆಲ್ ರಿಂಗ್ ಆಗತ್ಲೇ ಇದೆ. ಚೇರ್ಮನ್ ಇನ್ನು ಎದ್ದು ಹೊರಟೇ ಇಲ್ಲ, ಯಾಕಂದ್ರೆ ಬೆಲ್ ವಾಸ್ ರಿಂಗಿಂಗ್. ಮಾರ್ಷಲ್ ಇನ್ನು ಅಲ್ಲೇ ಇದ್ದಾನೆ. ರಿಂಗಿಂಗ್. ಅವನು ಹೇಳ್ಬೇಕು, ಬೆಲ್ ಚೇರ್ಮನ್ ಹೇಳ್ಬೇಕು ಮಾರ್ಷಲ್ಗೆ, ಬೆಲ್ ನಿಲ್ಲಿಸಪ್ಪ, ಕೋರಮ್ ಆಗಿದೆ, ನಾ ಬರ್ತೀನಿ ಈಗ ಒಳಗಡೆಗೆ ಅಂತ. ಇವ್ರೇನ್ ಮಾಡಿದ್ದಾರೆ, ಆ ಒಳಗಡೆ ಬರ್ತಕ್ಕಂಥ ಗೇಟ್ನು ಬೋಲ್ಟ್ ಹಾಕ್ಬಿಟ್ಟಿದ್ದಾರೆ. ಚೇರ್ಮನ್ ಬರ್ತಾರಲ್ಲ, ಬಾಗಿಲು, ಆ ಬಾಗಿಲು ಹೊಡೆದ್ಬಿಟ್ಟಿದ್ದಾರೆ. ಹೌಸ್ಗೆ ಎಂಟ್ರಿ ಆಗಬಾರ್ದಕ್ಕಿಲ್ಲ ಚೇರ್ಮನ್ರು. ಎಂತ ಗೂಂಡಾಗಳ್ರಿ ಇವರು. ಇದನ್ನ ಯಾವ ಪ್ರಜಾಪ್ರಭುತ್ವ ಅಂತ ಕರಿಬೇಕಾ? ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್, ಅದರಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವ ಅಂತ ಕರಿಬೇಕಾ? ಇಲ್ಲ ನರೇಂದ್ರ ಮೋದಿ ಅವರ ಪ್ರಜಾಪ್ರಭುತ್ವ ಅಂತ ಕರಿಬೇಕಾ ಇದನ್ನ?
ಇದು ನರೇಂದ್ರ ಮೋದಿ ಅವರ ಪ್ರಜಾಪ್ರಭುತ್ವನೋ ಇಲ್ಲ ಕಾನ್ಸ್ಟಿಟ್ಯೂಷನಲ್ ಪ್ರಜಾಪ್ರಭುತ್ವನ? ಇದು ಯಾರಾದ್ರೂ ಇನ್ನು ಬೆಲ್ ಆಗ್ತಾ ಇರುವಾಗ್ಲೇನೆ ಬಿಜೆಪಿಯವರು JDS ನವರು ಇಬ್ರು ಸೇರ್ಕೊಂಡು ಅವ್ನು ಯಾರ ನಮ್ಮ ಎಂತ ಡೆಪ್ಟಿ ಚೇರ್ಮನ್ ಧರ್ಮೇಗೌಡ ಕುಳಿಸ್ಬಿಟ್ರಲ್ಲ. They are taking the law into their hands. They have taken the laws into their hands. ಇದು ಗೂಂಡಾಗಿರಿ ಅಂತ ಕರೆಯೋದು ಇದಕ್ಕೆ. ಆ ಡೆಪ್ಟಿ ಸಿಎಂ ಅಶ್ವಥ್ ನಾರಾಯಣ ಹೋಗಿ ಮೇಲ್ಗಡೆ ನಿಂತು ಬಿಟ್ಟಿದ್ದಾರೆ. ಪೀಠ ಏರಿ ಮೇಲೆ ನಿಂತಿದ್ದಾರೆ. ಪೀಠ ಏರ್ಬಿಟ್ಟು ಅವರು ಮಿನಿಸ್ಟರ್ ಆಗ್ಲಿಕ್ಕೆ ಲಾಯಕ. ಮಾಧುಸ್ವಾಮಿ ಮೇಲಕ್ಕತ್ತು ಬಂದು ಇವ್ರಿಗೆ ಧಮಕಿ ಹಾಕ್ತಾರೆ. ಮಾರ್ಷಲ್ಗೆ ಸೈನಿಡೆ ಆದ್ಮೇಲೆ ನೀ ಅವನು ಅವರು ಸೈನಿಡೆ ಆದ್ಮೇಲೆ ಔಷಧ ಅದನ್ನ ಬೀಗ ಹಾಕೋದು ಅವ್ರ ಜವಾಬ್ದಾರಿ. ಮಾರ್ಷಲ್ ಚೇರ್ ಸುತ್ತಲೇ ನಿಂತಾಗ ಒಬ್ಬ ಮೆಂಬರ್ ಕರ್ಕೊಂಡ್ಬಂದು ಅವ್ನು ಕೂಡ್ಸಕ್ ಪ್ರಯತ್ನ ಮಾಡ್ಯಾರ. ಒಬ್ಬ ಮೆಂಬರ್ ಕರ್ಕೊಂಡು ಕುಳಿಸೋಕೆ ಮಾಧುಸ್ವಾಮಿ ಪ್ರಯತ್ನ ಮಾಡ್ತಾರೆ. ಬೀಂಗ್ ಎ ಲಾರ್ಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್. Parliamentary Affairs Minister, it is primary duty to respect the law and the rules of business. He has to advise. And he should advise. ಸ್ಪೀಕರ್ಗೆ ಅಡ್ವೈಸ್ ಕೊಡಬೇಕು, ಚೇರ್ಮನ್ಗೆ ಅಡ್ವೈಸ್ ಕೊಡಬೇಕು. ಅವರೇ ಸೈನಿಡೆ ಅಡ್ಜನ್ ಆದಮೇಲೆ ಆಮೇಲೆ ಏನು ಮಾಡ್ತಾರೆ, ಇವರೆಲ್ಲ ನಮ್ಮ ಮೆಂಬರ್ಗಳೆಲ್ಲ ಬಾಗಿಲು ತೆಗೆದು ಹೊರಗಡೆ ಅವ್ರು ಬಂದ ಮೇಲೆ ಅವರು ಬಂದು ಅನೌನ್ಸ್ ಮಾಡ್ತಾರೆ, ಹೌಸ್ ಈಸ್ ಅಡ್ಜರ್ನ್ ಸೈನಿಡೆ ಅಂತ ಅಡ್ಜರ್ನ್ ಮಾಡ್ಬಿಡ್ತಾರೆ. ಬಿಕಾಸ್ ಪೆಂಡಮೋನಿಯಂ ಇದೆ. ಆಮೇಲೆ ಮೊದಲು ನಿಮ್ಮ ಸ್ಥಾನಗಳಿಗೆ ಹೋಗಿ ಕೂತ್ಕೊಳ್ಳಿ ಅಂತಾರೆ. ಕೇಳಲ್ಲ, ಅವರೆಲ್ಲ ಮುತ್ಕೊಂಡಿರ್ತಾರೆ. ಆಗ ಅವರು ಹೌಸ್ ಈಸ್ ಅಡ್ಜರ್ನ್ ಸೈನಿಡೆ ಅಂತ ಕೂತ್ಕೊಳ್ತಾರೆ. ಅದರ್ವೈಸ್ ದಿಸ್ ಡೆಪ್ಟಿ ಚೇರ್ಮನ್ ಬಿಲಾಂಗ್ ಟು JDS. ಹೌದು, ಅವರು ಸೇರ್ಕೊಂಡೆ, ಇಬ್ರು ಸೇರ್ಕೊಂಡೆ ಗೂಂಡಾಗಿರಿ ಮಾಡಿರೋದು. ಜಾಯಿಂಟ್ಲಿ ಸೆವರಲಿ ಬೋತ್ ಆರ್ ಲಯಬಲ್ ಫಾರ್ ಗುಂಡಾಯಿಸಮ್. ನೋಡಿ, ಅವರು ಲಾಯರು ಪ್ರಾಕ್ಟೀಸ್ ಮಾಡ್ತಿದ್ ಲಾಯರು, ನಾನು ಬಿಟ್ಬಿಟ್ಟೆ. ಜಾಯಿಂಟ್ಲಿ ಅಂಡ್ ಸೆವರಲಿ ಲೀಗಲ್ ವರ್ಡ್ ಗೊತ್ತಾಯ್ತಾ? ಸೊ ಇದು ಇವತ್ತು ನಡೆದಿರ್ತಕ್ಕಂಥ ಗೂಂಡಾಗಿರಿ, ಪ್ರಜಾಪ್ರಭುತ್ವದ ಹತ್ಯೆ, ಪ್ರಜಾಪ್ರಭುತ್ವದ ಕಗ್ಗೊಲೆ, ಸಂವಿಧಾನದ ಎಲ್ಲ ನೀತಿ ನಿಯಮಗಳನ್ನ ಗಾರಿಗೆ ತುಳಿದರೆ. ಈ ಏನು ಹೇಳ್ತದೆ 183 ಆರ್ಟಿಕಲ್ ಏನು ಹೇಳ್ತದೆ? ಹಿಂಗೆಲ್ಲ ಮಾಡು ಅಂತ ಹೇಳಿದಾರ? 165 ರೂಲ್ 165 ಏನು ಹೇಳ್ತದೆ? ಹಿಂಗೆ ಮಾಡು ಅಂತ ಹೇಳಿದಾರ? ಸೊ ಇದನ್ನು ನಾನು ತೀವ್ರವಾಗಿ ಈ ಬಿಜೆಪಿಯವರ ಗೂಂಡಾಗಿರಿಯನ್ನ ಖಂಡಿಸ್ತೇನೆ. both JDS, both BJP and JDS, because they are joined together for this illegal act. Deputy chairman belongs to JDS. ಸರ್, ಈಗ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ ನ ಗೂಂಡಾಗಿರಿ ಮಾಡಿದ್ರು ಅಂತ. ಹಿಂಗೆ ಓಕೆ, ಎಲ್ಲಿ ವೇರ್ ವಿ ಹ್ಯಾವ್ ಡನ್? Sorry. ವೇರ್ ವಿ ಹ್ಯಾವ್ ಡನ್? ಎಲ್ಲಿ ಗೂಂಡಾಗಿರಿ ನಾವು ಎಲ್ಲಿ ಮಾಡಿದೀವಿ ಹೇಳಪ್ಪ? ಎಲ್ಲಿ ಮಾಡಿದೀವಿ? ನೋ ಐ ವಾಂಟ್ ಟು ನೋ ಮೆಜಾರಿಟಿ ರೂಲ್ಸ್. ನಾವು ಓದ್ದೆ, ಅದಕ್ಕೆ ರೂಲ್ಸ್ ಓದಿದ್ನಲ್ಲ, ಮತ್ತೆ ರೂಲ್ಸ್ ಪ್ರಕಾರ ನಡ್ಕೋಬೇಕು ಬೇಡ? ಎಲ್ಲಿ ಮಾಡಿದೀವಪ್ಪ ನಾವು? ಮೋಸನೆ ರಿಜೆಕ್ಟ್ ಆದ್ಮೇಲೆ ಕೂತ್ಕೊಂಡಿರೋದೇ ಮಹಾ ಅಪರಾಧ ಅಲ್ವೇನ್ರಿ? ಯು ಡೋಂಟ್ ನೋ. ಆಮೇಲೆ ಹೇಳ್ತಾರೆ ಇವರು, ಯು ಡೋಂಟ್ ನೋ ದಿ ವೆರಿ ಫ್ಯಾಕ್ಟ್ ದಟ್ ಡೆಪ್ಟಿ ಚೇರ್ಮನ್ ಅನ್ನ ಕರ್ಕೊಂಡು ಕುಳ್ಳಿಸಿರೋದೇ ಮಹಾ ಅಪರಾಧ, ಕಾನೂನು ಬಾಹಿರ. ಅವರು ಅನ್ಆಥರೈಸ್ಡ್ ಆಗಿ ಹೋಗಿ ಕೂತ್ಕೊಂಡಿದ್ರು. ಚೇರ್ಮನ್ ಬರಬಾರ್ದಾಗ ಬಾಗ್ಲ ಹಾಕ್ಬಿಟ್ಟು ಕುಳ್ಳಿಸ್
ಅದು ಗೂಂಡಾಗಿರಿನೋ ಅಲ್ವೋ? ಹೇಳಿ ನೀವೀಗ ಏನೇನು ಹೇಳ್ಬೇಕು ಹೇಳಿ ಈಗ. ಹೇಳ್ತಾರೆ ಚೇರ್ಮನ್. ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ತಾವು ಕೂಡ ಇದ್ರಿ ಅಲ್ಲ, ಈ ರೀತಿ ಗುಂಡಾಗಿರಿ ಆಯ್ತು ವಿಧಾನಸಭೆ ಒಳಗಡೆ? ಯಾವಾಗ? ಹಿಂದೆ ಸರ್ ಬಿಜೆಪಿ ಸರ್ಕಾರ ಇದ್ದಾಗ ಏನಾಯ್ತು? ಬಹುಮತ ಸಾಬೀತುಪಡಿಸುವ ಆಗಿತ್ತಲ್ಲ ಸರ್, ಶಂಕರ್ ಬಿದ್ರಿ ಇದ್ದಾಗಲ್ಲ. ಅದು ಅದೇ ರೀತಿ ಆಗಿತ್ತು. ಈಗ ಪರಿಷತ್ತು ನೋ ಆಗೇನಾಗಿತ್ತು ಅಂತಂದ್ರೆ ಶಂಕರ್ ಬಿದ್ರಿ ವಿತ್ ಯೂನಿಫಾರ್ಮ್ ಅಂಡ್ ವೆಪನ್ ರಿವಾಲ್ವರ್ ಇಟ್ಕೊಂಡು ಬಾಗಿಲ್ನ ಲಾಕ್ ಮಾಡ್ಕೊಂಡು ನಮ್ಮನ್ನು ಯಾರು ಒಳಗಡೆ ಬಿಟ್ಬಿಟ್ಟು ಒಳಗಡೆ ಹೋಗಬಾರ್ದ ರೀತಿಯಲ್ಲಿ ನಿರ್ಬಂಧ ಹಾಕಿದ್ದ. ಅದು ಗೊತ್ತಾ ನಿಮಗೆ? ನಿರ್ಬಂಧ. ಅದಕ್ಕೆ ನಾನು ತಳ್ಳಿದೆ ಅವನಿಗೆ, ಪಾಪ ಈಚೆಗೆ ನಾವು ಒಳಗಡೆ ಹೋಗ್ಬೇಕು, ಯು ಹ್ಯಾವ್ ನೋ ರೈಟ್. ಫಸ್ಟ್ ಆಫ್ ಆಲ್ ಯೂನಿಫಾರ್ಮ್ನಲ್ಲಿ ಬಂದಿರೋದು ಮೊದಲನೇ ತಪ್ಪು. ಎರಡನೇದು ರಿವಾಲ್ವರ್ ಇಟ್ಕೊಂಡು ಬಂದಿರೋದು ಮೊದಲನೇ ತಪ್ಪು. ಅಂಡ್ ಯು ಹ್ಯಾವ್ ನೋ ಬಿಸ್ನೆಸ್ ವಿತೌಟ್ ದಿ ಪರ್ಮಿಷನ್ ಆಫ್ ದಿ ಚೇರ್. ಯು ಕಾಂಟ್ ಕಮ್ ಹಿಯರ್. ಇಟ್ ಇಸ್ ಓನ್ಲಿ ಮಾರ್ಷಲ್ ಹ್ಯಾಸ್ ಟು ಡೂ ಇಟ್ ಆಲ್ ದೀಸ್ ಥಿಂಗ್ಸ್. ನೀನೆಲ್ಲ ಮಾಡೋದು ನಡೆಯಪಾತೆಗೆ ಅಂತ ಕಳಿಸ್ತೇನೆ. ವಿರೋಧ ಪಕ್ಷ ನಾಯಕರು ಈಗ ಬಹುಮುಖ್ಯವಾಗಿ ಒಂದ್ಸತಿ ರಾಜಭವನಕ್ಕೆ ಹೋದ್ರು, ಅಗೇನ್ ಇವಾಗ ಕಲಾಪ ಕರೆದ್ರು. ಈಗ ಮತ್ತೆ ಬಿಜೆಪಿ ಜೆಡಿಎಸ್ ಎರಡೂ ಒಟ್ಟಾಗಿ ರಾಜ್ಯಪಾಲರ ಬಳಿ ಹೋಗಿದ್ದಾರೆ. ಮತ್ತೆ ಏನ್ ಕಲಾಪ ಕರೆದ್ರೆ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ? ನೀವು ಜಾತ್ಯತೀತ ನಿಲ್ವನ? ಯಾಕಂದ್ರೆ ನೀವು ನಾನೀಗ ಅವ್ರ ಬಗ್ಗೆ ಪ್ರತ್ಯೇಕ ಮಾತಾಡ್ತೀನಿ. ಈಗ ಕೌನ್ಸಿಲಲ್ಲಿ ಏನ್ ನಡೆದ ಅಷ್ಟೇ ಮಾತಾಡ್ತೀನಿ. ಬಿಕಾಸ್ ಅವರಿಬ್ರು ಈಗ ಅಲ್ಲಿಲ್ಲ, ಇಲ್ದೇನೆ ನಾನು ಮಾತಾಡಕ್ ಹೋಗಲ್ಲ. ಬೇರೆ ಅವ್ರಿದ್ರೆ ಇಲ್ಲಿ ಯಾರ್ಯಾರು ಕೌನ್ಸಿಲ್ ಮೆಂಬರ್ಸ್ ಹಾಗೂ ಬಿಜೆಪಿ ಕೌನ್ಸಿಲ್ ಮೆಂಬರ್ಸ್ ರಾಜ್ಯಪಾಲರ ಮುಂದೆ ಪರೇಡ್ ಮಾಡ್ತಾ ಇದ್ದಾರೆ. ನೋಡಪ್ಪ, ಪೆರೇಡ್ ಮಾಡೋದಲ್ಲ ಇಲ್ಲಿ ಇಂಪಾರ್ಟೆಂಟು. ಪೆರೇಡ್ ಮಾಡಿ ಅಂತ ಹೇಳಿದಾರ ರೂಲ್ಸ್ ನಲ್ಲಿ. ಪ್ರೊಸೀಜರ್ ಇದೆ, ಅವ್ರ ಪ್ರಕಾರ ನಡ್ಕೋಬೇಕ್ರಿ. ಪೆರೇಡ್ ಮಾಡ್ತಾರೋ ಇಲ್ಲ ಬಸ್ಕಿ ಹೊಡಿತಾರೋ ನನಗೆ ಗೊತ್ತಿಲ್ಲ. ಇಲ್ಲಿ ರೂಲ್ಸ್ ಪ್ರಕಾರ ನಡ್ಕೋಬೇಕು. ಮಾಧುಸ್ವಾಮಿ ಹೇಳ್ತಾ ಇದ್ರು, ನಾವು ನಿನ್ನೆಗೆ ಸಭಾಪತಿ ಲೆಟರ್ ಕಳಿಸಿದ್ವಿ, ಅವಿಶ್ವಾಸ ಮಾಡಿದ್ದೀವಿ. ಹಾಗಾಗಿ ಅವ್ರು ಲೆಟರ್ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಅವ್ರು ಕಲಾಪಕ್ಕೆ ಬರೋದಿಲ್ಲ ಹೇಳುವಂಥದ್ದನ್ನು ನಾವು ಭಾವಿಸಿಕೊಂಡು ಉಪಸಭಾಪತಿಯನ್ನು ಚೇರ್ಗೆ ಕೂರಿಸಿದ್ರು. ಭಾವಿಸ್ಕೊಂಡು ಯಾವನೇ ನಿಮ್ಗೆ ಹೇಳ್ದವನು? ನೋ ಫೂಲ್ ವಿಲ್ ಬಿಲೀವ್ ದಟ್. ನೋ ಫೂಲ್ ವಿಲ್ ಬಿಲೀವ್ ದಟ್. ಇಟ್ ಇಸ್ ಎ ಪ್ರಿಟೆಂಡ್. ಇಟ್ ಇಸ್ ಎ ಡಿಫೆನ್ಸ್ he has taken. ಸ್ವಾಮಿ ಒಂದು ನಿಮಿಷ. ಅವಿಶ್ವಾಸ ಹೇಳಿದ್ಮೇಲೆ ರೀ ಇಷ್ಟೋ ಗಂಟೆ ಬರ್ಕೊಂಡ್ರೆ ಇಲ್ವೇನ್ರಿ? ಮತ್ತೆ ಪುನಃ ಕೇಳ್ತಿರಲ್ಲ ನೀವು. ಮೋಷನ್ ರಿಜೆಕ್ಟ್ ಆಗಿದೆ. ಮೋಷನ್ ಇಟ್ಸ್ ರಿಜೆಕ್ಟೆಡ್. ಮೋಷನ್ ರಿಜೆಕ್ಟ್ ಆದಕ್ಕೆ ಕಾಂಪಿಟೆಂಟ್ ಕೋರ್ಟಿಗೆ ಹೋಗ್ಬೇಕು. ಅವರು ನಿಯಮ ಬಾಹಿರವಾಗಿ ರಿಜೆಕ್ಟ್ ಆಗಿದೆ ಅಂತ ಅವ್ರು ಹೇಳ್ತಾರೆ ಸರ್. ಅವ್ರು ಕೋರ್ಟಿಗೆ ಹೋಗೋದಾದ್ರೆ ವಾಟ್ ಇಸ್ ದಿ ರೆಮಿಡಿ ಓಪನ್ ಟು ದೆಮ್? Either they have to court or give a press notice. ಅಷ್ಟೇ. ಆಯ್ತಪ್ಪ. ನೋ ಹಂಗೆ ಮಾಡಕ್ ಬರಲ್ರಿ. ಕಾನೂನು ಅದೆಲ್ಲಪ್ಪ ತೋರ್ಸು. ರಿಜೆಕ್ಟ್ ಆದ್ಮೇಲೆ ಈ ತರ ಮಾಡ್ಬೋದು ಅಂತ ಎಲ್ಲಿದೆ ತೋರಿಸಿ. ಕನ್ಸಿಡರೇಷನ್ ಮಾಡಕ್ಕೂ ಪ್ರಯೋಜನ ಇಲ್ಲ. ರಿಜೆಕ್ಟ್ ಆದ್ಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ರಿಜೆಕ್ಟ್ ಆದ್ಮೇಲೆ ಈ ತರ ಮಾಡಬಹುದು, ಅವ್ರು ಮಾಡಿದ ರೀತಿ ಮಾಡಬಹುದು. ಯಾವ ಪ್ರಾವಿಷನ್ ಹೇಳ್ತದೆ? ಓನ್ಲಿ ದೇ ಶುಡ್ ಅಪ್ರೋಚ್ ದ ಕಾಂಪಿಟೆಂಟ್ ಕೋರ್ಟ್ ಆಫ್ ಲಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.